ನಮಸ್ಕಾರ. ಕರುನಾಡಿನ ಅತ್ಯಂತ ಶ್ರೀಮಂತ ಹಾಗೂ ವೈವಿಧ್ಯಮಯ ಐತಿಹಾಸಿಕ ಪ್ರದೇಶಗಳನ್ನು ಅನ್ವೇಷಿಸೋ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮೈಸೂರು ಮತ್ತು ಕರಾವಳಿ ಕರ್ನಾಟಕದ ರೋಚಕ ಇತಿಹಾಸದೊಳಗೆ ಮುಳುಗಲಿದ್ದೇವೆ. ಇದು ಬರೀ ಇತಿಹಾಸದ ಪಾಠ ಅಲ್ಲ ಕಣ್ರಿ, ನಮ್ಮೂರ ಸಂಸ್ಕೃತಿ ಹೇಗೆಲ್ಲ ರೂಪುಗೊಳ್ತು ಅನ್ನೋದನ್ನ ಎಳೆಯಾಗಿ ಬಿಡಿಸಿ ನೋಡೋ ಪ್ರಯತ್ನ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಅಜೆಂಡಾ ಬಹಳ ಸರಳವಾಗಿದೆ. ಮೊದಲು ಮೈಸೂರಿನ ವಿಕಾಸ, ಆಮೇಲೆ ಆಧುನಿಕ ಮೈಸೂರಿನ ಉದಯ, ನಂತರ ಹಾವೇರಿಯ ಕಲೆ ಮತ್ತು ಸಾಹಿತ್ಯ, ಅದಾದ್ಮೇಲೆ ತುಳುನಾಡಿನ ಸಂಪ್ರದಾಯಗಳು ಮತ್ತು ಕೊನೆದಾಗಿ ಕೆನರಾ ಅಂದ್ರೆ ನಮ್ಮ ಕರಾವಳಿಯ ಸಂಸ್ಕೃತಿ ಬಗ್ಗೆ ತಿಳಿಯೋಣ. ಹಾಗಾದ್ರೆ ತಡ ಮಾಡೋದು ಬೇಡ, ನಮ್ಮ ಮೊದಲ ಭಾಗ ಮೈಸೂರಿನ ವಿಕಾಸದ ಕಡೆ ಗಮನ ಹರಿಸೋಣ. ಮೈಸೂರು ಅಂತ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಅದರ ಪೌರಾಣಿಕ ಹಿನ್ನೆಲೆ ಅಲ್ವೇ? ಮಹಿಷಾಸುರ ಅನ್ನೋ ರಾಕ್ಷಸನ ಕತೆ ನಮಗೆಲ್ಲ ಗೊತ್ತೇ ಇದೆ. ಈ ಪ್ರದೇಶವನ್ನ ಆಳುತ್ತಿದ್ದ ಮಹಿಷಾಸುರನನ್ನ ಚಾಮುಂಡೇಶ್ವರಿ ದೇವಿ ಸಂಹರಿಸಿದ್ಲು ಅನ್ನೋ ನಂಬಿಕೆ ಇದೆ. ಆ ಮಹಿಷಾಸುರನ ಊರೇ ಮಹಿಷೂರು. ಕಾಲಕ್ರಮೇಣ ಅದೇ ಇವತ್ತಿನ ಮೈಸೂರಾಯ್ತು. ಎಂಥ ರೋಚಕವಾದ ಆರಂಭ ಅಲ್ವೇ? ಆದರೆ ಮೈಸೂರಿನ ಕತೆ ಬರೀ ಪುರಾಣಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದರ ಐತಿಹಾಸಿಕ ಬುನಾದಿ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಯೋಚನೆ ಮಾಡಿ, ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ತನ್ನ ಕೊನೆಯ ದಿನಗಳನ್ನ ಕಳೆದದ್ದು ಶ್ರವಣಬೆಳಗೊಳದಲ್ಲಿ. ಆಮೇಲೆ ಗಂಗರು ತಮ್ಮ ರಾಜಧಾನಿಯನ್ನ ತಲಕಾಡಿಗೆ ಬದಲಾಯಿಸಿದ್ದು, ಇನ್ನು ಬೇಲೂರು ಮತ್ತು ಹಳೇಬೀಡಿನಲ್ಲಿ ಹೊಯ್ಸಳರು ಕಟ್ಟಿದ ಆ ಅದ್ಭುತ ಕಲಾಕೇಂದ್ರಗಳು. ಇವೆಲ್ಲವನ್ನೂ ನೋಡಿದ್ರೆ ಪ್ರತಿಯೊಂದು ರಾಜವಂಶವೂ ಈ ನೆಲದ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕತೆಗೆ ಎಂಥ ಅದ್ಭುತವಾದ ಪದರಗಳನ್ನ ಸೇರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಇನ್ನು ಈ ಟೈಮ್ಲೈನ್ ಕಡೆ ಸ್ವಲ್ಪ ಗಮನ ಹರಿಸಿ. ಇದು ಅಕ್ಷರಶಃ ಒಂದು ರೋಚಕ ಸಿನಿಮಾದ ಕತೆ ಅಂತಿದೆ. 1399ರಲ್ಲಿ ವಿಜಯನಗರದ ಸಾಮಂತರಾಗಿ ಯದುವಂಶ ಶುರುವಾಗುತ್ತೆ. ಆಮೇಲೆ 1610ರಲ್ಲಿ ಶ್ರೀರಂಗಪಟ್ಟಣ ರಾಜಧಾನಿಯಾಗುತ್ತೆ. ಜೊತೆಗೆ ಜಗತ್ಪ್ರಸಿದ್ಧ ದಸರಾ ಕೂಡ ಆರಂಭವಾಗುತ್ತೆ. ಆನಂತರ ಯುದ್ಧಗಳ ಸರಮಾಲೆ ನಡೆದು ಕೊನೆಗೆ 1799ರಲ್ಲಿ ಟಿಪ್ಪು ಸುಲ್ತಾನನ ಪತನದೊಂದಿಗೆ ಒಡೆಯರ್ ಮನೆತನ ಮತ್ತೆ ಆಡಳಿತಕ್ಕೆ ಬರುತ್ತೆ. ಸರಿಸುಮಾರು 400 ವರ್ಷಗಳ ಈ ರಾಜಕೀಯ ಬದಲಾವಣೆಗಳು ಖಂಡಿತವಾಗಿಯೂ ನಾಡಿನ ದಿಕ್ಕನ್ನೇ ಬದಲಾಯಿಸಿದ್ವು. ಸರಿ, ಈಗ ಇತಿಹಾಸದ ಪುಟಗಳಿಂದ ಸ್ವಲ್ಪ ಮುಂದೆ ಬರೋಣ. ನಮ್ಮ ಎರಡನೇ ಭಾಗ, ಆಧುನಿಕ ಮೈಸೂರಿನ ಉದಯ. ಇವತ್ತಿನ ಮೈಸೂರನ್ನ ನಾವು ನೋಡೋದಕ್ಕೆ ಮುಖ್ಯ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆಯ ಕಾಲ. ಇದನ್ನ ಇತಿಹಾಸದಲ್ಲಿ ಸುವರ್ಣಯುಗ ಅಂತಾನೆ ಕರೀತಾರೆ. ಯಾಕೆ ಗೊತ್ತಾ? ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿಯಿಂದ ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣವಾಯಿತು, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಯಿತು, ಜೊತೆಗೆ ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ ಅಂತ ಬೃಹತ್ ಯೋಜನೆಗಳು ಸಾಕಾರಗೊಂಡು. ಆಧುನೀಕರಣಕ್ಕೆ ಇವರಿಬ್ಬರ ಕೊಡುಗೆ ಅಕ್ಷರಶಃ ಬೆಲೆ ಕಟ್ಟಲಾಗದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು ಅಂತ ನೋಡಿದ್ರೆ ಈ ಪ್ರದೇಶದ ಭೌಗೋಳಿಕ ಗಡಿಗಳು ಗಣನೀಯವಾಗಿ ಬದಲಾಗ್ತಾ ಬಂತು. 1947ರಲ್ಲಿ ಮೈಸೂರು ರಾಜ್ಯ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಆಮೇಲೆ 1956ರ ರಾಜ್ಯ ಮರುಸಂಘಟನೆ ಕಾಯ್ದೆ ಬಂದಾಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಂತಹ ಕರಾವಳಿ ಪ್ರಾಂತ್ಯಗಳು ಕೂಡ ಇದರ ಜೊತೆ ಸೇರಿ ಆಡಳಿತಾತ್ಮಕವಾಗಿ ಮೈಸೂರಿನ ವ್ಯಾಪ್ತಿ ಇನ್ನಷ್ಟು ವಿಸ್ತಾರವಾಯಿತು. ಇದೆಲ್ಲದರ ಒಟ್ಟು ಫಲಿತಾಂಶವೇ ನಾವು ಇವತ್ತು ನೋಡ್ತಿರುವ ನಮ್ಮ ಸಾಂಸ್ಕೃತಿಕ ರಾಜಧಾನಿ. ಗತಕಾಲದ ವೈಭವ ಸಾರುವ ಭವ್ಯ ಅರಮನೆಗಳು, ಕಣ್ಣು ಕೋರೈಸುವ ದಸರಾ, ಊರೆಲ್ಲ ಕಂಪು ಬೀರೋ ಶ್ರೀಗಂಧ, ಹಾಗೆ ಮಲೆನಾಡಿನ ವಿಶಾಲವಾದ ಕಾಫಿ ತೋಟಗಳು, ಇವೆಲ್ಲ ಸೇರಿ ಮೈಸೂರನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಹೆಮ್ಮೆಯ ಸಂಕೇತವಾಗಿ ನಿಲ್ಲಿಸಿವೆ. ಮೈಸೂರಿನಿಂದ ಈಗ ಸ್ವಲ್ಪ ಉತ್ತರ ದಿಕ್ಕಿನ ಕಡೆ ಹೋಗೋಣ. ನಮ್ಮ ಮೂರನೇ ಭಾಗ, ಹಾವೇರಿ, ಕಲೆ ಮತ್ತು ಸಾಹಿತ್ಯ. ಹಾವೇರಿ ಬಗ್ಗೆ ನಿಮಗೆ ಗೊತ್ತಿರದ ಒಂದು ಕುತೂಹಲಕಾರಿ ವಿಚಾರ ಹೇಳ್ತೀನಿ ಕೇಳಿ. ಹಾವೇರಿಯನ್ನ ಜಾಗತಿಕವಾಗಿ ಏಲಕ್ಕಿ ನಗರಿ ಅಥವಾ ಕಾರ್ಡಮಮ್ ಸಿಟಿ ಅಂತ ಕರೀತಾರೆ. ಇಲ್ಲಿನ ಬೃಹತ್ ಏಲಕ್ಕಿ ಮಾರುಕಟ್ಟೆ ಮತ್ತು ಅತ್ಯಂತ ಕೌಶಲ್ಯದಿಂದ ತಯಾರಾಗುವ ಏಲಕ್ಕಿ ಹಾರಗಳು ವಿಶ್ವಮಟ್ಟದಲ್ಲಿ ಫೇಮಸ್. ಅಂದ್ರೆ ಹಾವೇರಿ ಕೇವಲ ಸಾಂಸ್ಕೃತಿಕವಾಗಿ ಮಾತ್ರವಲ್ಲ, ಆರ್ಥಿಕವಾಗಿಯೂ ಬಹಳ ಪ್ರಮುಖವಾದ ಜಾಗ. ಆದ್ರೆ ಹಾವೇರಿಯ ನಿಜವಾದ ತೂಕ ಇರೋದು ಅದರ ಭವ್ಯ ಪರಂಪರೆಯಲ್ಲಿ. ಕಲ್ಯಾಣಿ ಚಾಲುಕ್ಯರು ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಸಿದ್ದೇಶ್ವರ ದೇವಸ್ಥಾನದಂಥ ವಾಸ್ತುಶಿಲ್ಪ ಒಂದೆಡೆಯಾದ್ರೆ, ಶಿಶುನಾಳ ಶರೀಫ್, ಕನಕದಾಸ, ಸರ್ವಜ್ಞರಂಥ ದಿಗ್ಗಜರು ನಡೆದಾಡಿದ ಪುಣ್ಯಭೂಮಿ ಇದು. ಕಲೆ ಮತ್ತು ತತ್ವಜ್ಞಾನದ ಎಂಥ ಅದ್ಭುತ ಸಂಗಮ ಅಲ್ವೇ ಇದು? ಅಲ್ಲಿಂದ ಈಗ ಸೀದಾ ಕರಾವಳಿಯ ಕಡೆ ಬರೋಣ. ನಮ್ಮ ನಾಲ್ಕನೇ ಭಾಗ, ತುಳುನಾಡಿನ ಸಂಪ್ರದಾಯಗಳು. ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನ ಒಳಗೊಂಡ ಈ ತುಳುನಾಡಿದೆಯಲ್ಲ, ಇದು ಸಂಪೂರ್ಣವಾಗಿ ವಿಭಿನ್ನವಾಗಿ ನಿಲ್ಲುತ್ತೆ. ಇಲ್ಲಿನ ಜನರ ಜೀವನಾಡಿಯಾಗಿರೋ ಮಧುರವಾದ ತುಳುಭಾಷೆ, ಮೈ ಜುಮ್ಮನ್ನಿಸುವ ದೇವಾರಾಧನೆ ಅಂದರೆ ಭೂತಕೋಲ, ಹಾಗೆ ಕೃಷಿ ಸಂಸ್ಕೃತಿಯ ಪ್ರತೀಕವಾದ ಕಂಬಳ, ಈ ಆಚರಣೆಗಳು ತುಳುನಾಡಿನ ಅಸ್ಮಿತೆಯನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದವೆ.
ಇಲ್ಲಿನ ಇನ್ನೊಂದು ಅತ್ಯಂತ ವಿಶಿಷ್ಟವಾದ ಕೌಟುಂಬಿಕ ವ್ಯವಸ್ಥೆ ಅಂದ್ರೆ ಅದು ಅಳಿಯ ಸಂತಾನ. ಇದರ ಅರ್ಥ ಏನ್ ಗೊತ್ತಾ? ಇಲ್ಲಿ ಆಸ್ತಿಯ ಹಕ್ಕು ಮತ್ತು ಅಧಿಕಾರ ತಾಯಿಯ ಕಡೆಯಿಂದ ಅಂದ್ರೆ ಹೆಣ್ಣು ಮಕ್ಕಳ ಮೂಲಕ ಮುಂದಿನ ಪೀಳಿಗೆಗೆ ಸಾಗುತ್ತೆ. ಕರಾವಳಿಯ ಈ ಚಾರಿತ್ರಿಕ ಮಾತೃಪ್ರಧಾನ ವ್ಯವಸ್ಥೆ ನಿಜಕ್ಕೂ ಅಚ್ಚರಿ ಮೂಡಿಸುವಂತವುದು. ಕೇವಲ ಸಂಪ್ರದಾಯ ಮಾತ್ರವಲ್ಲ, ತುಳುನಾಡು ಆಧುನಿಕ ಆರ್ಥಿಕತೆಯಲ್ಲೂ ಮೈಲಿಗಲ್ಲು ಸೃಷ್ಟಿಸಿದೆ. ಸಿಂಡಿಕೇಟ್, ಕೆನರಾ, ಕಾರ್ಪೊರೇಷನ್, ವಿಜಯ ಬ್ಯಾಂಕ್ಗಳಂತಹ ಬೃಹತ್ ಹಣಕಾಸು ಸಂಸ್ಥೆಗಳು ಹುಟ್ಟಿಕೊಂಡಿದ್ದೇ ಇಲ್ಲಿ. ಒಂದು ಸಾಂಪ್ರದಾಯಿಕ ಪ್ರದೇಶ ದೇಶದ ಬ್ಯಾಂಕಿಂಗ್ ತೊಟ್ಟಿಲು ಆಗಿ ಬದಲಾಗಿದ್ದು ಇಲ್ಲಿನ ಜನರ ಆರ್ಥಿಕ ಶಿಸ್ತು ಮತ್ತು ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಕರಾವಳಿ ಬಗ್ಗೆ ಮಾತನಾಡುವಾಗ ಅಲ್ಲಿನ ಊಟದ ಬಗ್ಗೆ ಹೇಳಿಲ್ಲ ಅಂದ್ರೆ ಹೇಗೆ? ವಿಶಿಷ್ಟ ಮಸಾಲೆಗಳಿಂದ ಮಾಡಿದ ಕರಾವಳಿ ಶೈಲಿಯ ಮೀನಿನ ಸಾರು, ಅದರ ಜೊತೆ ಗರಿಗರಿಯಾದ ಕೋರಿ ರೊಟ್ಟಿ, ಮಂಗಳೂರು ಬನ್ಸ್, ಸಂಜೆ ಚಾ ಜೊತೆ ಬಿಸಿ ಬಿಸಿ ಗೋಲಿಬಜೆ, ಆಹಾ! ಈ ರುಚಿಯಾದ ತಿನಿಸುಗಳೇ ಈ ಪ್ರದೇಶದ ಸಂಸ್ಕೃತಿಗೆ ಮತ್ತಷ್ಟು ಕಳೆ ತಂದುಕೊಡುತ್ತವೆ. ಖಂಡಿತ. ಊಟದ ರುಚಿ ಸವಿದಾಯ್ತು. ಈಗ ಪ್ರಕೃತಿ ಸೌಂದರ್ಯ ಸವಿಯೋಣ. ನಮ್ಮ 5ನೇ ಹಾಗೂ ಕೊನೆಯ ಭಾಗ ಕೆನರಾ, ಕರಾವಳಿ ಮತ್ತು ಸಂಸ್ಕೃತಿ. ಇಡೀ ಕರಾವಳಿಗೆ ಕೆನರಾ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದರ ಹಿಂದೆ ಒಂದು ತಮಾಷೆಯ ಇತಿಹಾಸ ಇದೆ. ಪೋರ್ಚುಗೀಸ್ ಮತ್ತು ಬ್ರಿಟಿಷರು ಇಲ್ಲಿಗೆ ಬಂದಾಗ ಅವರಿಗೆ ಕನ್ನಡ ಅನ್ನೋ ಪದನ ಸರಿಯಾಗಿ ಉಚ್ಚರಿಸೋಕೆ ಬರಲಿಲ್ವಂತೆ. ಅವರದನ್ನ ಕೆನರಾ ಅಂತ ಕರೆದ್ರು. ಆ ಒಂದು ಸಣ್ಣ ಉಚ್ಚಾರಣ ದೋಷವೇ ಇವತ್ತು ಒಂದು ಪ್ರದೇಶದ ಅಧಿಕೃತ ಹೆಸರಾಗಿ ಉಳ್ಕೊಂಡಿದೆ ಅಂದ್ರೆ ನಂಬ್ತೀರಾ? ಈ ಕರಾವಳಿಯ ಭೌಗೋಳಿಕತೆ ಇದೆಯಲ್ಲ, ಅದು ಪ್ರಕೃತಿಯ ಒಂಥರ ಮ್ಯಾಜಿಕ್. ಪಶ್ಚಿಮಕ್ಕೆ ನೋಡಿದ್ರೆ ಭೋರ್ಗರೆಯುವ ಅರಬ್ಬಿ ಸಮುದ್ರದ ಅಲೆಗಳು, ಅದೇ ಸ್ವಲ್ಪ ಪೂರ್ವಕ್ಕೆ ತಿರುಗಿದ್ರೆ ಹಸಿರು ಹೊದ್ದ ಪಶ್ಚಿಮ ಘಟ್ಟಗಳ ಎತ್ತರದ ಶಿಖರಗಳು. ಒಟ್ಟಿಗೆ ನೋಡಿದ್ರೆ ಎಂಥ ಅದ್ಭುತವಾದ ಭೌಗೋಳಿಕ ದ್ವಂದ್ವ ಅಲ್ವೇ? ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರೋದಕ್ಕೆ ಇದೇ ಮುಖ್ಯ ಕಾರಣ. ಗೋಕರ್ಣ, ಮಲ್ಪೆ ಅಂತಹ ಸುಂದರ ಬೀಚ್ಗಳು, ಹತ್ತಿರದಲ್ಲೇ ಇರುವ ಜಾಗ್ ಜಲಪಾತ, ಜೊತೆಗೆ ಉಡುಪಿಯ ಶ್ರೀಕೃಷ್ಣ ಮಠ ಮತ್ತು ಧರ್ಮಸ್ಥಳದಂತಹ ಪ್ರಮುಖ ಧಾರ್ಮಿಕ ಕೇಂದ್ರಗಳು, ಇವೆಲ್ಲವೂ ಇಡೀ ಕೆನರಾ ಪ್ರದೇಶವನ್ನ ಒಂದು ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಮಾಡಿವೆ. ಇನ್ನು ಈ ಕರಾವಳಿಯ ಸಾಂಸ್ಕೃತಿಕ ಜೀವಾಳ ಅಂದ್ರೆ ಅದು ನಮ್ಮ ಹೆಮ್ಮೆಯ ಯಕ್ಷಗಾನ. ಕಣ್ಣು ಕೋರೈಸುವ ವೇಷಭೂಷಣ, ಚೆಂಡೆ ಮದ್ದಳೆಯ ನಾದ, ಅದಕ್ಕೆ ತಕ್ಕಂತಹ ಶಕ್ತಿಯುತ ನೃತ್ಯ ಮತ್ತು ಗಾಂಭೀರ್ಯದ ಸಂಭಾಷಣೆ. ಇದನ್ನ ನೋಡ್ತಿರ್ಬೇಕಾದ್ರೆ ಮೈ ರೋಮಾಂಚನ ಆಗತ್ತೆ. ಇದು ಕರಾವಳಿಯ ಸಾಂಸ್ಕೃತಿಕ ಹೃದಯ ಬಡಿತ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಮೈಸೂರಿನ ಭವ್ಯ ಅರಮನೆಗಳಿಂದ ಶುರುವಾಗಿ ಹಾವೇರಿಯ ಸಾಹಿತ್ಯ ಕಂಪು, ತುಳುನಾಡಿನ ಆರ್ಥಿಕ ಶಿಸ್ತು, ಕರಾವಳಿಯ ಯಕ್ಷಗಾನದವರೆಗೆ ಈ ಎಲ್ಲ ವಿಭಿನ್ನ ಎಳೆಗಳು ಒಟ್ಟಿಗೆ ಸೇರಿ ಇಂದಿನ ಕರ್ನಾಟಕವನ್ನ ಜಾಗತಿಕ ಸಾಂಸ್ಕೃತಿಕ ರಾಜಧಾನಿಯಾಗಿ ಹೇಗೆ ರೂಪಿಸಿವೆ ಅನ್ನೋದರ ಬಗ್ಗೆ ಒಮ್ಮೆ ಯೋಚಿಸಿ. ಎಂಥ ಅದ್ಭುತವಾದ ಪಯಣ ಅಲ್ವೇ? ಈ ಭವ್ಯ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಗಿನ ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಎಕ್ಸ್ಪ್ಲೇನರ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.